ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಇವತ್ತೇನಾದರೂ ಬಿಗ್ ಡೇನಾ, ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದೇ ದರ್ಶನ್ನ ಟೆನ್ಷನ್. ಈಗ ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಕಾಟೇರ ಚಿಂತೆಯನ್ನು ಮಾಡ್ತಾ ಇರೋದು. ಯಾಕಂದರೆ ಇವತ್ತು ಬೇಲ್ ಸಿಕ್ಕಿದ್ರೆ ಆರಾಮಾಗುತ್ತೆ ದರ್ಶನ್ ಅವ್ರಿಗೆ. ಹಾಗಾಗಿ ದರ್ಶನ್ಗೆ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಜೈಲಿನಲ್ಲಿರೋ ದರ್ಶನ್ಗೆ ಇಂದು ಬಿಗ್ ಡೇ. ಬೇಲ್ ಸಿಗುತ್ತಾ ಇಲ್ವಾ? ದರ್ಶನ್ ಟೆನ್ಷನ್. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಕಾಟೇರನ ಚಿತ್ತ. ಜೈಲಲ್ಲಿ ಟಾರ್ಚರ್ ಅಂತ ಬೇಲ್ ಅರ್ಜಿ ಸಲ್ಲಿಸಿದ್ದ. ಇನ್ನ ಜೈಲಿನಲ್ಲಿರೋ ದರ್ಶನ್ಗೆ ಇಂದು ಬಿಗ್ ಡೇನಾ? ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ನೇ ದರ್ಶನ್ಗೆ ಕಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಈಗ ದರ್ಶನ್ ಅವರು ಚಿಂತೆಯನ್ನು ನಡೆಸ್ತಾ ಇದ್ದಾರೆ. ಜೈಲಲ್ಲಿ ಟಾರ್ಚರ್ ಕೊಡ್ತಾ ಇದ್ರು, ನನಗೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಬೇಲ್ ಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ದಾಸ. ಈಗ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪೇನ್ ನೀಡುತ್ತೆ, ಬೇಲ್ ಕೊಡುತ್ತಾ ಇಲ್ವಾ ಅದನ್ನ ಕಾದು ನೋಡ್ಬೇಕಷ್ಟೇ. ಕಾತರದಿಂದ ಕಾಯ್ತಾ ಇದ್ದಾರೆ ದರ್ಶನ್ ಕೂಡ. ಜೈಲಿನಲ್ಲಿ ಟಾರ್ಚರ್ ಕೊಡ್ತಾರೆ ನನಗೆ ಅಂತ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಅಂತ ಹೇಳಿ ಜೈಲಿನಲ್ಲಿ ಕಾಯ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಲವಾರು ಟ್ವಿಸ್ಟ್ಗಳನ್ನ ಪಡೆದುಕೊಂಡ ನಂತರ ದರ್ಶನ್ ಆರೋಪಿ ಅಂತ ಸಾಬೀತಾದ ನಂತರವೇ ಜೈಲು ವಾಸವನ್ನ ಅನುಭವಿಸ್ತಾ ಇರೋದು ದರ್ಶನ್. ಈಗ ಬೇಲ್ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನನಗಿಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿ ಬೇಲ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ದಿನ. ಇವತ್ತು ಏನು ತೀರ್ಪು ಕೊಡುತ್ತೆ, ಬೇಲ್ಗೆ ಅರ್ಜಿ ಹಾಕಿರೋದನ್ನ ಸ್ಯಾಂಕ್ಷನ್ ಮಾಡುತ್ತಾ ಇಲ್ಲ ಬೇಲ್ ಕೊಡೋದಿಲ್ವಾ ಕಾದ್ ನೋಡ್ಬೇಕಾಗತ್ತೆ. ಜೈಲ್ನ ನನಗೆ ಟಾರ್ಚರ್ ಕೊಡ್ತಾರೆ ಅಂತ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್. ಅದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಟ ದರ್ಶನ್ಗೆ ಬೇಲ್ ಕೊಡ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗುತ್ತೆ. ಇವತ್ತು ನಿರ್ಧಾರ ಆಗಲಿದೆ ದರ್ಶನ್ ಭವಿಷ್ಯ. ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿ ಅಂತ ಪ್ರೂವ್ ಆದ ನಂತರ ಈಗ ಬೇಲ್ಗೆ ಒದ್ದಾಡ್ತಾ ಇರುವಂತಹ ದರ್ಶನ್ ಹೊರಬರೋದಕ್ಕೆ. ಯಾಕಂದರೆ ಮಧ್ಯಂತರ ಜಾಮೀನು ಕೂಡ ತೆಗೆದುಕೊಂಡು ಬಂದಿದ್ರು ಆಲ್ರೆಡಿ ದರ್ಶನ್. ಈಗ ಅದಾದ ನಂತರ ಮತ್ತೆ ಆ ಮಧ್ಯಂತರ ಜಾಮೀನು ಆದ ತಕ್ಷಣ ಮತ್ತೆ ಜೈಲಿನ ವಾಸಕ್ಕೆ ಮುಂದಾದರು. ಜೈಲಿನ ಸೆರೆವಾಸದಲ್ಲಿ ಇರುವಂತಹ ದರ್ಶನ್ಗೆ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಇವತ್ತು ದರ್ಶನ್ ಬೇಲ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ನನಗೆ ಜೈಲಿನಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇಲ್ ಅರ್ಜಿಯನ್ನು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರ ಬೇಲ್ ಸಿಗುತ್ತಾ ಅಥವಾ ಬೇಲ್ ಕೊಡಬೇಕೋ ಬೇಡವೋ ಅನ್ನೋದನ್ನು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಆ ತೀರ್ಪು ಕೊಟ್ಟ ನಂತರ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗಲಿದೆ.